ನಮಸ್ಕಾರ ಸ್ನೇಹಿತರೆ, ಅಮೃತವಾಣಿ ಚಾನಲ್ಗೆ ಸ್ವಾಗತ. ನಾಳೆ ನವರಾತ್ರಿ 8ನೇ ದಿನ. ನವರಾತ್ರಿ 8ನೇ ದಿನದಂದು ಮಹಾಗೌರಿಯನ್ನು ಪೂಜಿಸಲಾಗುತ್ತದೆ. ಮಹಾಗೌರಿಯನ್ನು ಕಳಸದಲ್ಲಿ ಆಹ್ವಾನ ಮಾಡಿ ಇಷ್ಟವಾದ ನೈವೇದ್ಯ, ಇಷ್ಟವಾದ ಹೂವನ್ನು ಅರ್ಪಿಸಬೇಕು. ಹಾಗೆ ಆ ದಿನದ ಬಣ್ಣದ ಬಟ್ಟೆಯನ್ನು ಧರಿಸಿ ಪೂಜೆ ಮಾಡಬೇಕು. ಹಾಗಾದರೆ ಮಹಾಗೌರಿಗೆ ಯಾವ ನೈವೇದ್ಯವನ್ನು ಅರ್ಪಿಸಬೇಕು, ಯಾವ ಹೂಗಳಿಂದ ಅಲಂಕಾರ ಮಾಡಬೇಕು, ಈ ದಿನ ಯಾವ ಬಣ್ಣದ ಬಟ್ಟೆಯನ್ನು ಧರಿಸಬೇಕು, ಪೂಜಾ ಸಮಯವನ್ನು, ಪೂಜಾ ವಿಧಾನ ಹೇಗೆ, ಹಾಗೆಯೇ ಮಹಾಗೌರಿಯನ್ನು ಪೂಜಿಸುವುದರಿಂದ ಯಾವೆಲ್ಲ ಫಲಗಳು ಸಿಗುತ್ತವೆ, ಈ ಎಲ್ಲ ಮಾಹಿತಿಯನ್ನು ಇವತ್ತಿನ ಈ ವಿಡಿಯೋದಲ್ಲಿ ನಿಮಗಾಗಿ ತಿಳಿಸಿಕೊಡ್ತಾ ಇದ್ದೀನಿ ಸ್ನೇಹಿತರೆ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ. ನವರಾತ್ರಿ 8ನೇ ದಿನದಂದು ದುರ್ಗಾಷ್ಟಮಿ ಎಂದು ಕರೆಯಲಾಗುತ್ತದೆ. ನವರಾತ್ರಿಯ 8ನೇ ದಿನದಂದು ದುರ್ಗಾಷ್ಟಮಿ ಎಂದು ಕರೆಯಲಾಗುತ್ತದೆ. ಈ ದಿನ ಮಹಾಗೌರಿಯನ್ನು ಪೂಜಿಸಬೇಕು. ಮಹಾಗೌರಿಯು ಪರ್ವತರಾಜನ ಮಗಳು. ದೇವಿಯ ಕತೆ ಬಗ್ಗೆ ತಿಳಿಸೋದಾದರೆ, ಪಾರ್ವತಿ ದೇವಿ ತಪಸ್ಸು ಮಾಡಿದಾಗ ಅವರ ದೇಹ ಕಪ್ಪಾಗಿ ಮಾರ್ಪಟ್ಟಿತ್ತು. ಶಂಕರನ ಕೃಪೆಯಿಂದ ಗಂಗಾಜಲದಲ್ಲಿ ಸ್ನಾನ ಮಾಡಿದಾಗ ಅವರು ಕಪ್ಪು ದೇಹವು ಹೊಳೆಯುವಂತೆ ಬಿಳಿಯಾಗಿ ಮಾರ್ಪಟ್ಟಿತ್ತು. ಆದ್ದರಿಂದ ಅವರಿಗೆ ಮಹಾಗೌರಿ ಎಂದು ಹೆಸರು ಬಂದಿತು. ಅವರು ದಯಾಮಯಿ, ಭಕ್ತರ ಸಂಕಟವನ್ನು ತಕ್ಷಣ ನಿವಾರಿಸುವ ಶಕ್ತಿ ಉಳ್ಳವರು. ಮಹಾಗೌರಿ ದೇವಿಯ ಕೃಪೆಯಿಂದ ಪಾಪಗಳ ದೂರವಾಗಿ ಜೀವನದಲ್ಲಿ ಶಾಂತಿ, ಆನಂದ ಹಾಗೂ ಸೌಭಾಗ್ಯ ಸಿಗುತ್ತದೆ. ಸ್ನೇಹಿತರೆ, ಅವತಾರದ ಬಗ್ಗೆ ಹೇಳೋದಾದರೆ, ಬಿಳಿ ಬಣ್ಣದ ವಸ್ತ್ರ ತೊಟ್ಟು ಬಿಳಿ ಎಮ್ಮೆ ಋಷಭ ಮೇಲೆ ಕುಳಿತಿದ್ದಾರೆ. ಒಂದು ಕೈಯಲ್ಲಿ ತ್ರಿಶೂಲ, ಮತ್ತೊಂದು ಕೈಯಲ್ಲಿ ಡಮರುಗ, ಇನ್ನೆರಡು ಕೈಗಳಲ್ಲಿ ಅಭಯ ಮುದ್ರೆ ಮತ್ತು ವರಮುದ್ರೆ ಇರುತ್ತದೆ. ಪೂಜೆ ಮತ್ತು ಮಹತ್ವದ ಬಗ್ಗೆ ತಿಳಿಸೋದಾದರೆ, ಈ ದಿನ ದುರ್ಗಾಷ್ಟಮಿ ಎಂದು ಆಚರಿಸಲಾಗುತ್ತದೆ. ಕಂಜಕ ಪೂಜೆ ಅಂದರೆ ಬಾಲಕಿಯರಿಗೆ ವಿಶೇಷವಾಗಿ ಪೂಜೆ ಮಾಡ್ತಾರೆ. ಮಹಾಗೌರಿಯನ್ನು ಆರಾಧಿಸುವುದರಿಂದ ಜೀವನದಲ್ಲಿ ಶುದ್ಧ ಮನಃಶಾಂತಿ ಮತ್ತು ಸುಖ ಸಂಪತ್ತು ದೊರಕುತ್ತದೆ. ಸ್ನೇಹಿತರೆ, ನಾವು ತಪ್ಪದೆ ನವರಾತ್ರಿಯ 9 ದಿನಗಳ ಕಾಲ ಒಂದೊಂದು ದೇವಿಯನ್ನು ಆರಾಧನೆ ಮಾಡ್ತೀವಿ. 8ನೇ ದಿನ ಮಹಾಗೌರಿಯನ್ನು ಆರಾಧನೆ ಮಾಡ್ತೀವಿ. ಮಹಾಗೌರಿಯು ಪರ್ವತರಾಜನ ಮಗಳೊಂದು ಈಕೆ ಕಥೆಯನ್ನು ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಮನೆಯನ್ನೆಲ್ಲ ಶುದ್ಧಿ ಮಾಡಿಕೊಂಡು ನೀವು ದೀಪ ಹಚ್ಚಿ ನೀವು ದುರ್ಗಾದೇವಿಯನ್ನು ಆರಾಧನೆ ಮಾಡ್ತೀರಾ. ನೀವು ನವರಾತ್ರಿ 8ನೇ ದಿನ ನಾವು ಮಹಾಗೌರಿಯನ್ನು ಕಳಸದೊಳಗೆ ಆವಾಹನೆ ಮಾಡಿ ಪೂಜೆ ಮಾಡಬೇಕಾಗುತ್ತೆ. ದೇವಿಗೆ ನೈವೇದ್ಯ ಮಾಡೋದಾದರೆ ತೆಂಗಿನಕಾಯಿಂದ ಮಾಡಿದ ನೈವೇದ್ಯವು ಬಲು ಪ್ರಿಯ. ನೀವು ಯಾವುದಾದ್ರೂ ಮಾಡ್ಬೋದು. ತೆಂಗಿನಕಾಯಿಂದ ಮಾಡಿರೋದು ಕಾಯಿ ಒಬ್ಬಟ್ಟು ಮಾಡ್ಬೋದು, ಅಥವಾ ನೀವು ಕಾಯಿ ಮಿಠಾಯಿ ಅಂತ ಮಾಡ್ತಾರಲ್ಲ ಅದು ಮಾಡ್ಬೋದು. ಯಾವುದಾದ್ರೂ ಸಹ ಮಾಡ್ಬೋದು. ನೀವು ದೇವಿಗೆ ಬಲು ಪ್ರಿಯ. ನೀವು ಹೂವು ತಿಳಿಸೋದಾದರೆ ನಿಮಗೆ ದುಂಡು ಮಲ್ಲಿಗೆ ಹೂವು ಬಲು ಪ್ರಿಯ. ಈ ದುಂಡು ಮಲ್ಲಿಗೆನ ದೇವಿಗೆ ಅರ್ಪಿಸೋದ್ರಿಂದ ಮಹಾಗೌರಿಗೆ ತುಂಬ ಒಳ್ಳೆಯದು. ಮತ್ತು ತುಂಬ ಪ್ರಿಯವಾದ ದುಂಡು ಮಲ್ಲಿಗೆಯನ್ನು ಅರ್ಪಿಸಿ ನೀವು ಪೂಜೆಯನ್ನು ಮಾಡಿ ವಿಶೇಷ ಫಲಗಳು ನಿಮಗೆ ಸಿಗುತ್ತದೆ. ಮತ್ತು ಯಾವ ಬಣ್ಣದ ಬಟ್ಟೆಯನ್ನು ಧರಿಸಬೇಕು ಅಂತಂದರೆ, ನವರಾತ್ರಿ 8ನೇ ದಿನ ನೀವು ಮಹಾಗೌರಿಗೆ ನವಿಲು ಹಸಿರು ಬಣ್ಣದ ಬಟ್ಟೆಯನ್ನು ಧರಿಸಿ ಪೂಜೆ ಮಾಡಬೇಕು. ಇನ್ನು ಈ ನವರಾತ್ರಿಯ ಕಳಸ ಸ್ಥಾಪನೆ ಮಾಡಿಲ್ಲ ಅಂಥವರು ಮಹಾಗೌರಿಯ ಫೋಟೋ ಇಟ್ಕೊಂಡು ಫೋಟೋನ ಸ್ಥಾಪನೆ ಮಾಡಿಕೊಂಡು ಪೂಜೆ ಮಾಡೋದ್ರಿಂದ ತುಂಬ ಒಳ್ಳೆಯ ಫಲಗಳನ್ನು ನೀವು ಅನುಭವಿಸ್ತೀರ. ದುರ್ಗಾಮಾತೆ, ಅಥವಾ ನೀವು ಫೋಟೋ ಇಲ್ಲ ಅಂತಂದರೆ ಅವನ ಮಹಾಗೌರಿದು ದುರ್ಗಾಮಾತೆ 9 ರೂಪಗಳು ಇರುವಂಥ ಒಂದೇ ಫೋಟೋ ಇರೋದು ಇಟ್ಟು ಪೂಜೆನ ಕೂಡ ಮಾಡ್ಬೋದು. ಇದನ್ನು ನೀವು ಯಾವ ಸಮಯದಲ್ಲಿ ಮಾಡಬೇಕು ಅಂತಂದರೆ, ಮಹಾಗೌರಿಯನ್ನು ನೀವು ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡೋದ್ರಿಂದ ನಿಮಗೆ ವಿಶೇಷ ಫಲಗಳು ಸಿಗುತ್ತದೆ. ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡಿ ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ದೇವಿಯಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡಿ ತುಂಬ ಶುಭ ಫಲಗಳ ಜೊತೆಗೆ ರಾಹು ದೋಷ ಕೂಡ ನಿವಾರಣೆ ಆಗುತ್ತೆ. ಬಣ್ಣ ಮತ್ತು ನೈವೇದ್ಯ, ಯಾವ ಬಣ್ಣದ ಬಟ್ಟೆಯನ್ನು ಧರಿಸಬೇಕು, ನೈವೇದ್ಯದ ಬಗ್ಗೆ ಕೂಡ ತಿಳಿಸ್ಕೊಟ್ಟಿದ್ದೀನಿ. ದೇವಿಯ ಕಥೆಯನ್ನು ಕೂಡ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ನಿಮಗೆ ವಿಡಿಯೋ ಇಷ್ಟ ಆದಲ್ಲಿ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಮಹಾಗೌರಿ ಆರಾಧನೆ ಮಾಡೋದ್ರಿಂದ ನಿಮ್ಮ ಕುಟುಂಬಕ್ಕೂ ನಿಮಗೂ ಎಲ್ಲ ಒಳ್ಳೆಯದಾಗಲಿ ಅಂತ ಆ ತಾಯಿಯಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಖಂಡಿತ ಒಳ್ಳೆಯದಾಗುತ್ತೆ. ಯಾಕೆಂದರೆ ರಾಹು ದೋಷನೇ ನಿವಾರಣೆ ಆಗುತ್ತೆ. ಅಂದರೆ ನಿಮಗೆಲ್ರಿಗೂ ಯಾವುದಾದ್ರೂ ನಿಮಗೆ ದೋಷಗಳಿದ್ದರೆ, ನಿಮಗೆ ನಕ್ಷತ್ರ ದೋಷಗಳು ಯಾವುದಾದ್ರೂ ಇದ್ದರೆ ಖಂಡಿತ ನಿವಾರಣೆ ಆಗುತ್ತೆ. ನೀವು ಮಹಾಗೌರಿಯನ್ನು ಆರಾಧನೆ ಮಾಡೋದ್ರಿಂದ ನಿಮಗೆ ಒಳ್ಳೆಯ ಫಲಗಳು ಕೂಡ ಸಿಗುತ್ತೆ ಅಂತ ದೇವಿಯಲ್ಲಿ ಪ್ರಾರ್ಥನೆ ಮಾಡ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಧನ್ಯವಾದಗಳು.